ಹಲೋ ನಮಸ್ತೆ ಫ್ರೆಂಡ್ಸ್, 77 ಹಿಲ್ಸ್ ಫಾರ್ಮಿಂಗ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಯಾರೆಲ್ಲ ನನ್ನ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿದರೆ ಎಲ್ಲರಿಗೂ ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ಇವತ್ತಿನ ವಿಷಯ ಹಸುಗೆ ಕೆತ್ತಲು ಬಾವಾದರೆ ಏನು ಮಾಡಬೇಕು, ಹೆಂಗೆ ಅದನ್ನು ಇಡಬೇಕು ಅನ್ನೋದ್ರ ಬಗ್ಗೆ ನನಗೆಷ್ಟು ಗೊತ್ತು ನಾನು ಅಷ್ಟು ಶೇರ್ ಮಾಡ್ತೀನಿ. ಫ್ರೆಂಡ್ಸ್ ನೋಡಿ, ಇದು ಕೆತ್ತಲು ಬಾವಾಗಿದೆ. ಈ ಹಸುಗೆ ನಾವು ಹೆಂಗೆ ಗೊತ್ತಾಗುತ್ತೆ ಕೆತ್ತಲು ಬಾವಾಗಿದೆ ಅಂತ ಹೇಳಿದ್ರೆ, ಅದು ಹಸು ಹಾಲು ಕರೆಯುವಾಗ ಕಾಲು ಎತ್ತುತ್ತೆ, ಆ ಭಾಗ ಆ ಪಾರ್ಟ್ ಏನಿದೆ ಅದು ಫುಲ್ಲು ಗಟ್ಟಿಯಾಗಿರುತ್ತೆ, ಬಿಸಿಯಾಗಿರುತ್ತೆ. ಅದನ್ನು ನೋಡಿ ನಾವು ತಕ್ಷಣ ಆವಾಗಲೇ ತೋರಿಸ್ತೇವೆ ನೋಡಿ ವಿಡಿಯೋದಲ್ಲಿ. ಕೈ ಎಣ್ಣೆ ತಗೊಂಡು ಎಲ್ಲಿ ಗಟ್ಟಿಯಾಗಿದೆ ಅಲ್ಲಿ ಮಸಾಜ್ ಮಾಡಬೇಕು. ಅದು ಇಲ್ಲಾಂದರೆ ಎಮ್ಮೆದು ಬೆಣ್ಣೆ ತಗೊಂಡು ಮಸಾಜ್ ಮಾಡಿದ್ರೇನು ಕಮ್ಮಿ ಆಗುತ್ತೆ. ಇಲ್ಲಾಂದರೆ ಅಲೋವೆರಾ ಎಲ್ಲರ ಮನೇಲಿ ಇದ್ದೇ ಇರುತ್ತೆ. ಅಲೋವೆರಾನ ಮಧ್ಯೆ ಅದನ್ನು ಕಟ್ ಮಾಡಿಬಿಟ್ಟು ಅದಕ್ಕೊಂದು ಸ್ವಲ್ಪ ಅರಶಿನ ಹಾಕ್ಬಿಟ್ಟು ಅದನ್ನು ಮಸಾಜ್ ಮಾಡಿದ್ರೆ ಅದರಲ್ಲೂ ಕಮ್ಮಿ ಆಗುತ್ತೆ, ಸ್ಟಾರ್ಟಿಂಗ್ ಸ್ವಲ್ಪ ಇದ್ದರೆ. ಆವಾಗ ಆ ಟೈಮಲ್ಲಿ ನಾವು ಕ್ಲೀನಾಗಿ ಹಸುನ ಇಡಬೇಕು. ಹಸು ಚೆನ್ನಾಗಿದ್ದರೆ ನಮಗೆ ಪ್ರಾಫಿಟ್ಟು. ಅದನ್ನು ನಾವು ಕ್ಲೀನಾಗಿ ಕಾಪಾಡ್ಕೊಬೇಕು ಫ್ರೆಂಡ್ಸ್. ನೋಡಿ, ನಾನು ಹಾಲನ್ನ ಕರಿತಾ ಇದ್ದೀನಿ ಮ್ಯಾಟ್ ಮೇಲೆ, ಯಾಕೆಂದರೆ ನಿಮ್ಗೆ ಗೊತ್ತಾಗಲಿ ಅಂತ ಮ್ಯಾಟ್ ಮೇಲೆ ಕರಿಬಾರ್ದು. ನಾನು ತೋರ್ಸೋಕ್ಕೋಸ್ಕರ ನಾನು ಮ್ಯಾಟ್ ಮೇಲೆ ಕರಿತಾ ಇದ್ದೀನಿ. ಇದು ಹಾಲು ನೋಡಿ ಕೆನೆ ಥರ ಗಟ್ಟಿಯಾಗಿರುತ್ತೆ. ಆವಾಗ ಅದು ಕೆತ್ತಲು ಬಾವಾಗಿದೆ ಅಂತ. ಅದನ್ನು ಪೂರ್ತಿ ತೆಗೆದುಬಿಡಬೇಕು ಫ್ರೆಂಡ್ಸ್. ಕ್ಲೀನಾಗಿ ಅದನ್ನು ಕರೆದುಬಿಡಬೇಕು. ಹಾಲನ್ನ ನಾವು ಹಾಲು ಕರಿಯುವಾಗ ನೀಟಾಗಿ ಸೀಟ್ ಕಂಡಿಲ್ಲ ಅಲ್ಲೇ ಹಾಲು ಬಿಟ್ಟಿರ್ತೀವಿ ಅಂದರೆ ಕೆತ್ತಲು ಬಾವಾಗೋ ಚಾನ್ಸಸ್ ಇರುತ್ತೆ. ಅಥವಾ ಸಗಣಿ ಮೇಲೆ ಸಗಣಿ ಬಿದ್ದಾಗ ಅದ್ರ ಮೇಲೆ ಅದು ಹಸು ಮಲ್ಕೊಂಡಾಗ ಆಗೋ ಚಾನ್ಸಸ್ ಇರುತ್ತೆ. ಅಥವಾ ಬಿಸಿಲಿನಲ್ಲಿ. ಫ್ರೆಂಡ್ಸ್ ನೋಡಿ, ಇದು ತೋರಿಸ್ತಾ ಇದೆ ನನ್ನ ಮಗ. ಇದು ಇನ್ಫೆಕ್ಷನ್ ಆಗಿರೋದಕ್ಕೆ ಇವ್ನಿಗೆ 13-14 ವರ್ಷ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಡಾಕ್ಟ್ರು ಸಜೆಷನ್ ತೊಗೊಂಡು ಸಣ್ಣ ಪುಟ್ಟದಲ್ಲಿ ಇವನೇ ಟ್ರೀಟ್ ಮಾಡ್ಕೊತಾನೆ. ಅವ್ರ ಸಜೆಷನ್ ತೊಗೊಂಡು ಇವಾಗ ಅದಕ್ಕೆ ಇಂಜೆಕ್ಷನ್ ಕೊಡ್ತಾ ಇದ್ದಾನೆ. ಇದು ಎಂಡ್ರೋಫಿಲ್ ಅನ್ನೋ ಆ್ಯಂಟಿಬಯೋಟಿಕ್ಕು. ಇದನ್ನು ಕತ್ತು ಕೊಡ್ತಾನೆ ಫ್ರೆಂಡ್ಸ್. ಸಣ್ಣ ಪುಟ್ಟದಲ್ಲಿ ನಾವೇ ಮಾಡ್ಕೊಬೇಕು. ಇಲ್ಲ ಡಾಕ್ಟ್ರ್ ಎಲ್ಲದಕ್ಕೂ ಕರೆಸ್ತೀವಿ ಅಂದರೆ ನಮಗೆ ಎಕ್ಸ್ಪೆನ್ಸಿವ್ ಆಗುತ್ತೆ, ಆ ಮಂತು ನಮಗೆ ಲಾಸ್ ಆಗುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಸಣ್ಣ ಪುಟ್ಟದ್ದು ನಾವೇ ಮಾಡ್ಕೊಬೇಕು. ಬಿಗಿನರ್ಸ್ಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಇದು ಹಸು ಸಾಕಿರೋರಿಗೆ ಎಲ್ಲರಿಗೂ ಗೊತ್ತಿರುತ್ತೆ. ನನಗೆಷ್ಟು ಗೊತ್ತು ನಾನು ಅಷ್ಟು ಶೇರ್ ಮಾಡ್ತೀನಿ ಫ್ರೆಂಡ್ಸ್. ನಿಮ್ಗೆ ಎಷ್ಟು ಗೊತ್ತು, ನಿಮ್ಗೆ ಏನು ಗೊತ್ತಿರ್ತದೆ ನನಗೆ ಶೇರ್ ಮಾಡಿ. ನೋಡಿ, ಈಗ ಕತ್ತು ಕೊಡ್ತಾನೆ. ಇದು ಇನ್ಫೆಕ್ಷನ್ ಆಗಿರೋದ್ರಿಂದ ಇದಕ್ಕೆ ಹಸುಗೆ ಇನ್ಫೆಕ್ಷನ್ ಜಾಸ್ತಿ ಆಗಿರೋದ್ರಿಂದ ಕತ್ತು ಕೊಡ್ತಾ ಇದ್ದಾನೆ. ಅವನೇ ಈ ಥರ ಸಣ್ಣ ಪುಟ್ಟದೆಲ್ಲ ಟ್ರೀಟ್ ಮಾಡ್ಕೋತಾನೆ ಫ್ರೆಂಡ್ಸ್, ಡಾಕ್ಟರ್ ಸಜೆಷನ್ ತೊಗೊಂಡು. ನೋಡಿ, ಅದು ಆ ಥರ ಕತ್ತುಗೆ ಕೊಟ್ಕೊಳ್ತಾ ಇದ್ದಾನೆ. ಮತ್ತು ಅದು ಕೆತ್ತಲು ಯಾವ ಇದಕ್ಕಾಗಿದೆ ತೊಟ್ಟಿಗೆ, ಆ ತೊಟ್ಟಿಗೆ ತೊಟ್ಟಿಗೂ ಕೊಡ್ಬೋದು, ಕತ್ತಿಗೂ ಕೊಡ್ಬೋದು. ತೊಟ್ಟಿಗೂ ಕೊಡ್ತಾ ಇದ್ದಾನೆ. ಇದು PPF ಮತ್ತು ಡಿಸ್ಟಿಲ್ ವಾಟರ್ನ ಮಿಕ್ಸ್ ಮಾಡಿಬಿಟ್ಟು ಅದನ್ನು ತೊಟ್ಟು ಕೊಡ್ತಾ ಇದ್ದಾನೆ. ಇದಕ್ಕೊಂದು ಸ್ವಲ್ಪ ಜಾಸ್ತಿ ಆಗಿದೆ ಬಾವು, ಅದಕ್ಕೋಸ್ಕರ ಎರಡೂ ಕೊಡ್ತಾ ಇದ್ದಾನೆ ಫ್ರೆಂಡ್ಸ್. ಈ ಸ್ವಲ್ಪ ಇದ್ದರೆ ಏನೋ ನೆಸೆಸಿಟಿ ಇಲ್ಲ ಇಷ್ಟೊಂದು. ಸ್ವಲ್ಪ ನೋಡ್ಕೊಂಡು ತಕ್ಷಣ ನಾವು ನೋಡಿಕೊಂಡಾಗ ಅದು ಬರೀ ಕೈ ಎಣ್ಣೆ ಉಜ್ಜಿದ್ರೂ ಕಮ್ಮಿ ಆಗಿಬಿಡುತ್ತೆ. ಬೆಳಗ್ಗೆದ್ದು ನಾವು ಹಾಲು ಕರೆದಾಗ ಅದು ಹಾಲು ಕರೆಕ್ಟಾಗಿ ಕ್ಲೀನಾಗಿ ಬರುತ್ತೆ. ಅಕಸ್ಮಾತ್ ಆವಾಗ ಕರೆದಾಗ ನಾವು ಅದು ಬಂದಿಲ್ಲ, ಮತ್ತೆ ತಿರ್ಗಿ ಅದೇ ಥರ ಬಂತು, ಹಾಲು ಗಟ್ಟಿಯಾಗೇ ಬಂತು, ಅದು ಕೆನೆ ಥರ ಬಂತು ಅಂದಾಗ ನಾವು ಈ ಟ್ರೀಟ್ಮೆಂಟ್ ಇಮ್ಮಿಡಿಯೇಟ್ ಕೊಡಬೇಕು. ಕೊಟ್ಟಿಲ್ಲ ಅಂದರೆ ಆ ತೊಟ್ಟು ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಸು ತುಂಬ ಇದಾಗಿಬಿಡುತ್ತೆ ಫ್ರೆಂಡ್ಸ್. ಅದನ್ನು ಇಮ್ಮಿಡಿಯೇಟ್ ನೋಡ್ಕೊಬೇಕು. ಅದಕ್ಕೆ ಯಾವಾಗಲೂ ಕೊಟ್ಟಿಗೆ ಕ್ಲೀನಾಗಿ ಇಟ್ಕೊಂಡು ಹಸುನ ನೀಟಾಗಿ 2 ಟೈಮ್ ತೊಳ್ಕೊಂಡು ಇದ್ದಾಗ ಜಾಸ್ತಿ ಆಗೋಲ್ಲ, ಚಾನ್ಸಸ್ ಕಡಿಮೆ ಇರುತ್ತೆ. ನಾವು ಕ್ಲೀನಾಗಿ ಇಟ್ಟಿಲ್ಲ ಅಂದಾಗ ಮಾತ್ರ ಜಾಸ್ತಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಿಸಿಲಲ್ಲಿ ಮಲ್ಕೊಳ್ತವೆ, ಆವಾಗ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದನ್ನೆಲ್ಲ ನೋಡ್ಕೊಬೇಕು ಫ್ರೆಂಡ್ಸ್. ಹಸುಗಳನ್ನ ನಾವೆಷ್ಟು ಚೆನ್ನಾಗಿ ನೋಡ್ಕೊತೀವಿ ಅವು ನಮ್ಮನ್ನು ಅಷ್ಟೇ ಚೆನ್ನಾಗಿ ನೋಡ್ಕೊತವೆ. ಅದಕ್ಕೋಸ್ಕರ ಇದನ್ನು ಕ್ಲೀನಾಗಿ ನಾವು ಹಸುನ ಡೈಲಿ ತೊಳೆಯೋದು, ನೀಟಾಗಿಡೋದು. ನೋಡಿ, ನಾವು ದಿನಕ್ಕೆ 6 ಸತಿ ತೊಳಿತೀವಿ, ಆದರೂ ಈ ಹಸುಗೆ ಆಗಿದೆ. ಅದನ್ನೇ ತೋರಿಸ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್. ಈಗ ಅವನು ತೊಟ್ಟು ಕೊಡ್ತಾ ಇದ್ದಾನೆ. ಯಾವ ತೊಟ್ಟಲ್ಲಿ ಬಾವಾಗಿದೆ ಆ ತೊಟ್ಟಿಗೆ PPF ಮತ್ತು ಡಿಸ್ಟಿಲ್ ವಾಟರ್ನ ಮಿಕ್ಸ್ ಮಾಡಿಬಿಟ್ಟು ಕೊಡ್ತಾ ಇದ್ದಾನೆ. ಇದನ್ನೆಲ್ಲ ನಾವು ಸಣ್ಣ ಪುಟ್ಟದನ್ನ ಕಲ್ತ್ಕೊಬೇಕು. ಹಸು ಸಾಕ್ತೀವಿ ಅಂದಾಗ ಎಲ್ಲದಕ್ಕೂ ಸಣ್ಣ ಪುಟ್ಟದಕ್ಕೆಲ್ಲ ಡಾಕ್ಟರ್ ಕರೆಸಿದ್ರೆ ನಮಗೆ ಎಕ್ಸ್ಪೆನ್ಸಿವ್ ಜಾಸ್ತಿ ಆಗುತ್ತೆ ಫ್ರೆಂಡ್ಸ್. ಸಣ್ಣ ಪುಟ್ಟದ್ದೆಲ್ಲ ನಾವೇ ಕಲ್ತ್ಕೊಬೇಕು ಹಸು ಸಾಕ್ತೀವಿ ಅಂದಾಗ. ಬಿಗಿನರ್ಸ್ ಯೂಸ್ ಆಗಲಿ ಅಂತ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಯೂಸ್ ಆಗುತ್ತೆ ಅಂತ ನಂಬ್ಕೊಂಡಿದ್ದೀನಿ. ಯೂಸ್ ಆಗಿದ್ದರೆ ದಯವಿಟ್ಟು ಒಂದು ಕಮೆಂಟ್ ಮಾಡಿ. ಈ ಥರ ಫುಲ್ಲು ಹಾಲೆಲ್ಲ ಸೀಟ್ಬಿಟ್ಟು ಆಮೇಲೆ ಇಂಜೆಕ್ಷನ್ ಕೊಡಬೇಕು. ಇಂಜೆಕ್ಷನ್ ಬೆಳಿಗ್ಗೆ ಕೊಟ್ಟಿದ್ರೆ ನಾವು ಸಂಜೆ ಆ ತೊಟ್ಟಲ್ಲಿ ಹಾಲು ಕರಿಬಾರ್ದು, ಹಂಗೆ ಬಿಡಬೇಕು. ಇಂಜೆಕ್ಷನ್ ಕೊಟ್ಟಿರ್ತೀವಲ್ಲ ಅದಕ್ಕೆ ಅದ್ರ ಮಾರನೆಗೆ ಕರೆದಾಗ ಹಾಲು ಚೆನ್ನಾಗಿ ಕ್ಲೀನಾಗಿ ಬರುತ್ತೆ ಫ್ರೆಂಡ್ಸ್. ನನ್ನ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.